ಹೇ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವೀಡಿಯೋ. ಅದಕ್ಕೂ ಮುಂಚೆ ನಾನು ನಿಮಗೆ ನನ್ನ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ನ ಮಾಡ್ಕೊತೀನಿ. ನನ್ನ ಹೆಸರು ಸೌಮ್ಯ ಅಂತ. ನಾನು ಬ್ಯಾಂಗ್ಳೂರಲ್ಲಿರೋದು. ಆ್ಯಂಡ್ ನನಗೆ ಇಬ್ಬರು ಗಂಡು ಮಕ್ಕಳು ಆ್ಯಂಡ್ ನಾನು ಹೌಸ್ ವೈಫ್. ನಾನು ಮುಂಚೆ ಕೂಡ ಮನೆ ಊಟನೇ ಮಾಡಿಕೊಂಡು ನಾನು ಫ್ಯಾಟ್ ಲಾಸನ್ನು ಮಾಡ್ಕೊಂಡಿದ್ದೆ. ಹಾಗಾಗಿ ಈ ಸರ್ತಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಿದ್ದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮಾರ್ನಿಂಗ್ ನಾನು ಎದ್ದ ಕೂಡಲೇ ಫಸ್ಟು ತೊಗೊಂಡಿರೋದು 1 ಗ್ಲಾಸ್ ಬಿಸಿನೀರು. ಸೊ ನಿಮಗೆ ಆಗುತ್ತೆ ಅಂದರೆ ನೀವು 2 ಗ್ಲಾಸ್ವರೆಗೂ ನೀವು ಬಿಸಿನೀರನ್ನು ತೊಗೋಬೋದು. ಎಷ್ಟು ಬಿಸಿ ಇರಬೇಕು ಅಂತ ಅಂದರೆ ನಿಮಗೆ ಕುಡಿಯೋಕ್ಕಾಗುವಷ್ಟು. ಆ್ಯಕ್ಚುಲಿ ಬಂದುಬಿಟ್ಟು ಅದು ನಿಮಗೆ ತುಂಬ ಬಿಸಿ ಇರಬೇಕು. ನೀವು ಉಫ್ ಅಂತ ಊದಿ ಕುಡಿಯುವಷ್ಟು ಬಿಸಿ ಇರಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಕಷ್ಟ ಆಗ್ಬೋದು. ಹಾಗಾಗಿ ನಿಮಗೆ ಎಷ್ಟು ಬಿಸಿ ತಾಳೋಕ್ಕಾಗತ್ತೋ ಅಷ್ಟು ಬಿಸಿ ನೀರನ್ನು ನೀವು ಕುಡೀರಿ. ನಾನಿಲ್ಲಿ 1 ಗ್ಲಾಸ್ ಬಿಸಿ ನೀರನ್ನು ತೊಗೊತಾ ಇದ್ದೀನಿ. ಸೊ ದೊಡ್ಡ ಗ್ಲಾಸಲ್ಲಿ ನಾನು ಬಿಸಿನೀರು ತೊಗೋತಾ ಇರೋದಂದ್ರೆ 1 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ನಿಮಗೆ ಆಗುತ್ತೆ ಅಂದರೆ ನೀವು 2 ಗ್ಲಾಸ್ ಬಿಸಿನೀರು ಕೂಡ ತೊಗೋಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಅದೇ ಗ್ಲಾಸ್ಗೆ ಒಂದು ಸ್ವಲ್ಪ ನೀರಲ್ಲಿ ನಾನು 1 ಸ್ಪೂನ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚಿಯಾ ಸೀಡ್ಸು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ನಿಮಗೆ ಒಳ್ಳೆ ರೆಸಿಪೀಸನ್ನು ಹೇಳ್ಕೊಡ್ತೀನಿ. ಇಂದು ನಾನು ಇದನ್ನು ಡಯಟ್ ಅಂತ ನಾನು ಖಂಡಿತ ಕರೆಯೋದಿಲ್ಲ. ಯಾಕಂದರೆ ಇದು ಖಂಡಿತ ಡಯಟ್ ಅಲ್ಲ. ನಾನು ಮನೇಲಿ ಏನು ಫುಡ್ ಮಾಡ್ತೀನಿ ಎಲ್ಲರಿಗೂ ಅದೇ ಫುಡ್ಡನ್ನು ನಾನು ಕೂಡ ತಿಂದ್ಕೊಂಡು ಫ್ಯಾಟ್ ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮುಂಚೆ ಕೂಡ ನಾನು ಇದೇ ಥರನೇ ಮಾಡಿ ನಾನು ಆಲ್ಮೋಸ್ಟ್ 10 to 12 kg ನಾನು ಫ್ಯಾಟ್ ಲಾಸ್ ಅನ್ನೋದನ್ನು ಮಾಡ್ಕೊಂಡಿದ್ದೆ. ಸೊ ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ನನ್ನ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ ಮುಂಚೆ ಇರೋದನ್ನೆಲ್ಲ. ಹಾಗಾಗಿ ನಾನು ಇವತ್ತಿನ ವೀಡಿಯೋನಲ್ಲಿ ಡೇ ಫಸ್ಟು ನಾನು ಏನೆಲ್ಲ ತೊಗೊಂಡೆ ಅನ್ನೋದನ್ನು ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತವಾಗೂ ನೀವು ಡಯಟ್ ಅಂತ ಇದನ್ನು ಹೇಳೋ ಹಾಗಿಲ್ಲ. ನಾನು ಡಯಟ್ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ನಾನಿಲ್ಲಿ ಸ್ಪೆಷಲಾಗಿ ಬೇರೆಯೇ ಡಯಟ್ಗೆ ಅಂತ ಫುಡ್ಡು ನಾನೇನು ಮಾಡ್ತಾಯಿಲ್ಲ. ಇದು ನಾವು ಲೈಫ್ ಲಾಂಗ್ ಮಾಡಬೇಕಾಗಿರೋದ್ರಿಂದ ನಾವು ಮನೇಲಿ ಏನು ಮಾಡ್ತೀವಿ ಅದನ್ನೇ ತಿಂತಾಯಿದ್ರೆ ಅದನ್ನು ನಾವು ಖಂಡಿತ ಮಾಡ್ಬೋದು. ನಾವು 10 ಡೇಸ್ಗೆ 30 ಡೇಸ್ಗೆ ನಾವು ಬೇರೆ ಫುಡ್ ಮಾಡ್ಕೊತೀವಿ. ಯಾವಾಗಲೂ 1 ಡೇ ಫ್ರೂಟ್ಸು, 1 ಡೇ ವೆಜಿಟೇಬಲ್ಸು, 1 ಡೇ ಡಿಟಾಕ್ಸು ಆ ಥರ ನಾವು ಮಾಡ್ತಾ ಹೋದರೆ ಅಲ್ಲಿ ಖಂಡಿತವಾಗಿಯೂ ಅದು ನಮಗೆ ಆಗೋದಿಲ್ಲ. ಸೊ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ನಾವು 10 ಡೇಸ್ ಮಾಡ್ತೀವಿ, ಅದಾದಮೇಲೆ 10 ಡೇಸ್ ಆದಮೇಲೆ ನಮ್ಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಆ ಫುಡ್ಡು ನಮಗೆ ಡೈಲಿ ತಿನ್ನೋಕ್ಕಾಗೋದಿಲ್ಲ. ನಾವು ಮನೇಲಿ ಏನು ತಿಂತೀವಿ ಅದನ್ನೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿಕೊಂಡು ತಿಂದ್ಕೊಂಡು ನಾವು ಫ್ಯಾಟ್ ಲಾಸ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಈ ಒಂದು ಜರ್ನಿನ ಶೇರ್ ಮಾಡೋಣ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನು ನನ್ನ ಚಾನಲಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂತ ಅಂದರೆ ಸೊ ಖಂಡಿತವಾಗಿ ನನ್ನ ಲೈಫ್ ಸ್ಟೈಲು ಮತ್ತು ಹೆಲ್ದಿ ರೆಸಿಪೀಸು ಆ್ಯಂಡ್ ನನ್ನ ಕಿಡ್ಸ್ ಲಂಚ್ ಬಾಕ್ಸ್ ಐಡಿಯಾಸ್ ಕೂಡ ಹೇಳ್ತೀನಿ. ಸೊ ನನಗೆ ಗೊತ್ತಿರುವಂಥ ಪ್ರತಿಯೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ. ಹಾಗಾಗಿ ನಿಮಗೆ ಈ ವಿಡಿಯೋನಲ್ಲಿ ಖಂಡಿತವಾಗಿಯೂ ಒಳ್ಳೆ ಕಂಟೆಂಟ್ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನನ್ನ ಇವಾಗಿನ ವೇಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಂಟ್ ವೇಟ್ ಬಂದುಬಿಟ್ಟು ನೋಡಿ 78.25. ಸೊ ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದೀನಿ. ನಾನು ಮುಂಚೆ ಹೈಯೆಸ್ಟ್ ಹೋಗಿರೋದೆ 72 ಅಷ್ಟೆಲ್ಲ ಹೋಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಈ ಸರ್ತಿ ಅಂತೂ ಫುಲ್ಲು ವೇಟ್ ಗೇನ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜನ್ನು ನಾನು ತಗೊಂಡಿದ್ದೀನಿ. ನಾನು ಆವಾಗಲೇ ಚಿಯಾ ಸೀಡ್ಸನ್ನು ವಾಟರಲ್ಲಿ ನೆನೆ ಹಾಕಿದ್ನಲ್ಲ, ಸೊ ಆ ಚಿಯಾ ಸೀಡ್ಸ್ಗೆ ನಾನು ಬಿಸಿ ನೀರನ್ನು ಉಗುರು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಬಿಸಿನೀರು ಕುಡಿದು 1 hour ಗ್ಯಾಪ್ ಆದಮೇಲೆ ನಾನು ಚಿಯಾ ಸೀಡ್ಸ್ ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ನೈಟೇ ನೀವು ಚಿಯಾ ಸೀಡ್ಸನ್ನು ವಾಟರಲ್ಲಿ ನೀವು ಸೋಕ್ ಮಾಡಿ ಇಟ್ಬಿಡ್ಬೋದು. ಬಟ್ ನಾನಿವಾಗ ಮಾರ್ನಿಂಗ್ 1-2 hour ಮುಂಚೆ ಇಟ್ಕೊಂಡು ಅದಾದಮೇಲೆ ನಾನು ಅದಕ್ಕೆ ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ, ಲೆಮನ್ ಜ್ಯೂಸು. ಅದಾದಮೇಲೆ 1 ಸ್ಪೂನು ಹನಿ ಹಾಕ್ಕೊಂಡು ನಾನಿದು ಡಿಟಾಕ್ಸ್ ಡ್ರಿಂಕ್ ಅಂತ ನಾನು ಕುಡಿತಾಯಿದ್ದೀನಿ.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಏನೂ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ಆರಾಮವಾಗಿ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಚಿಯಾ ಸೀಡ್ಸ್ ನಿಮಗೆ ಫೈಬರ್ ರಿಚ್ ಆಗಿರೋದ್ರಿಂದ ಸ್ವಲ್ಪ ಫೀಲಿಂಗ್ ಆಗಿರುತ್ತೆ, ನಿಮಗೆ ತುಂಬ ಹೊತ್ತು ಹಸಿವು ಆಗೋದಿಲ್ಲ. ಇನ್ನು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದ್ದೆ, ಪೋಹ ಅಂತ ಕರೀತಾರೆ. ಸೊ ಅವಲಕ್ಕಿನ ಮಾಡಿದ್ದೆ, ಅದೇ ಅವಲಕ್ಕಿನ ನಾನು ಕೂಡ ತೊಗೋತಾ ಇದ್ದೀನಿ. ಅದು ಪೋರ್ಷನ್ಸ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಅಂತ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ಏನು ಮಾಡಿರ್ತಾರೆ ಅದನ್ನೇ ನಾವು ತಿನ್ನೋ ಕ್ವಾಂಟಿಟಿನೇ ಕಡಿಮೆ ಮಾಡೋಣ ಹೊರತು ನಾವು ತಿಂತಾ ಇರೋದನ್ನು ನಾವು ಚೇಂಜ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಾನು ಮನೇಲಿ ಎಲ್ರಿಗೂ ಏನು ಮಾಡಿದ್ನೋ ಅವಲಕ್ಕಿ ಮಾಡಿದ್ದೆ ನಾನು. ಸೊ ಅವಲಕ್ಕಿನೇ ನಾನು ತಿನ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಹೇಳಬೇಕಂದ್ರೆ, ನಾನು ಬೆಳಗ್ಗೆ ಎದ್ದ ಕೂಡಲೇ ನೀರು ಕುಡಿತಾ ಇದ್ದೆ, ಬಿಸಿನೀರು ಕುಡಿತಾ ಇದ್ದೆ. ಬಟ್ 1 ಅವರ್ ಆದ ತಕ್ಷಣ ನನಗೆ ಟೀ ಕುಡಿತಾ ಇದ್ದೆ. ಟೀ ಫುಲ್ ಅಡಿಕ್ಷನ್ನು. ಸೊ ಇವಾಗ ಟೀ ಕೂಡ ಬಿಟ್ಟಿದ್ದೀನಿ. ಆ್ಯಂಡ್ ಲಂಚ್ ನೋಡ್ಬೋದು, ಲಂಚ್ಗೆ ನಾನಿಲ್ಲಿ 2 ಚಪಾತಿ ಮತ್ತು ಹೀರೆಕಾಯಿ ಪಲ್ಯ, 1 ಮೊಸರು ತೊಗೊಂಡಿದ್ದೀನಿ. ಮೊಸರಲ್ಲಿ ನಿಮಗೆ ಪ್ರೋಟೀನ್ ಸಿಗೋದರಿಂದ ಸೊ ಖಂಡಿತ ನಿಮ್ಮ ಒಂದು ಊಟದಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಿವಾಗ ಅದನ್ನು ಮರ್ತಿದ್ದೆ, ಅಗಸೆ ಚಟ್ನಿ ಮಾಡಿಟ್ಟಿದ್ದೀನಿ. ನೀವು ಫ್ಲ್ಯಾಕ್ಸ್ ಸೀಡ್ ಕೂಡ ನೀವು ಆ್ಯಡ್ ಮಾಡ್ಕೊತಾ ಬನ್ನಿ. ಸೊ ಮೊಸರಲ್ಲಿ ನಾನು ಅಗಸೆ ಚಟ್ನಿ ತೊಗೊಂಡಿದ್ದೀನಿ. ಊಟ ಆದಮೇಲೆ ನಾನು 1 ಗ್ಲಾಸ್ ಬಟರ್ ಮಿಲ್ಕ್ ತೊಗೊಂಡಿದ್ದೀನಿ. ಇದಾದಮೇಲೆ ಈವ್ನಿಂಗ್ ನಾನು 1 ಕಪ್ನಷ್ಟು ಗ್ರೀನ್ ಟೀ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗ್ರೀನ್ ಟೀ ನಿಮ್ಮ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದ್ರಿಂದ ಸೊ ನಿಮಗೆ ಈ ಒಂದು ಜರ್ನಿಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಗ್ರೀನ್ ಟೀನ ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ನಾನು ಇದು ಬಟಾಣಿ ಚಾಟ್ಸ್ ಥರ ಮಾಡಿದೆ. ಏನಿಲ್ಲ, ಸಿಂಪಲ್ಲಾಗಿ ಬಟಾಣಿನ ನೀವು ನೈಟ್ ನೆನೆ ಹಾಕಿ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ನೀವು ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇದನ್ನು ಪೇಸ್ಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಡಿ. ಇದಕ್ಕೇನು ಒಗ್ಗರಣೆ ಏನೂ ಕೊಡೋದಿಲ್ಲ, 0 ಆಯಿಲು. ಆ್ಯಂಡ್ ಇದರ ಮೇಲೆ ಸ್ವಲ್ಪ ನಿಮಗೆ ಟೇಸ್ಟ್ ಬರಲಿ ಅಂತ ನಾನು ಈರುಳ್ಳಿ ಮತ್ತು ಸೇವ್ ಹಾಕಿದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್